ನಮಸ್ಕಾರ. ಶರಣಾರ್ಥಿ, ನಿಮ್ಮ ಶರಣು ವಸ್ತ್ರದ್ದು. ಇಲ್ಲಿ ತಮಗೆ ಈ ಒಂದು ಕೋಟೆಯಲ್ಲಿ ಇರ್ತಕ್ಕಂಥ ಇದು 7 ಸುತ್ತಿನ ಕೋಟೆಯಲ್ಲಿ ಈ ಒಂದು ಮಂಟಪದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ತಾವು ನೋಡ್ತಾ ಇದ್ದೀರಿ ಚಿತ್ರಕಲೆಯಲ್ಲಿ ಇಲ್ಲಿ ಎರಡು ಮೀನುಗಳು ಇರೋದು ಅರ್ಥ. ಇದು ಇಂಡಿಕೇಶನ್ ಏನಂತಂದ್ರೆ ಈ ಚಿತ್ರಗಳಿವೆ, ಇದರ ಸರೌಂಡಿಂಗ್ನಲ್ಲಿ ನಮಗೆ ನೀರಿನ ಹೊಂಡಗಳನ್ನು ಕಾಣ್ತಕ್ಕಂಥ, ಇಲ್ಲಿ ನೀರಿನ ಹೊಂಡಗಳು ಇರ್ತಕ್ಕಂಥ ಸ್ಥಳ ಅಂತಕ್ಕಂಥ ಇಂಡಿಕೇಟ್ ಮಾಡೋ ಸಲುವಾಗಿ ಈ ರೀತಿ ಈ ಒಂದು ಮೀನಿನ ಆಕಾರ ಎಲ್ಲೆಲ್ಲಿ ಕಾಣುತ್ತೆ ಅಲ್ಲಿ ನೀರಿನ ವ್ಯವಸ್ಥೆ ಇರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕ ಇಂಡಿಕೇಶನ್ ಅನ್ನ ನಾವು ಈ ಒಂದು ಕೋಟೆಯಲ್ಲಿ ನೋಡ್ಬೋದು. ಈ ಕೋಟೆಯಲ್ಲಿ ನಾವು ಇಲ್ಲೇನು ವಾಸ್ತುಶಿಲ್ಪ ಈ ಒಂದು ಮಂಟಪದಲ್ಲಿ ನೋಡ್ತಾ ಇದ್ದೀವಿ. ಈ ವಾಸ್ತುಶಿಲ್ಪನ ನಮ್ಮ ಬೇರೆ ಮಂದಿರದಕ್ಕಿಂತಲೂ ಇಲ್ಲಿ ಭಿನ್ನವಾಗಿವೆ. ಇಲ್ಲಿ ಯಾಕಂದ್ರೆ ಸೂಕ್ಷ್ಮ ಕಲೆಗಳಿಲ್ಲ, ಇದು ಗ್ರಾನೈಟ್ಲಿಂದ ಮಾಡಿರ್ತಕ್ಕಂಥ ಈ ಒಂದು ಕೋಟೆ. ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ಆ ರೀತಿ ಏನು ಶಿಲ್ಪಕಲೆಯನ್ನು ಬಹಳ ಸೂಕ್ಷ್ಮವಾದಂಥ ಶಿಲ್ಪಕಲೆಯನ್ನು ಇದು ತಾವು ಇಲ್ಲಿ ನೋಡ್ತಾ ಇದ್ರಿ ಎದುರುಗಡೆ ಗೋಡೆ. ಯಾಕಂತಂದ್ರೆ ಇದು ಆಗಿನ ಕಾಲದಲ್ಲಿ ಇಲ್ಲಿ ಬಾಗಿಲನ್ನ ಹಾಕಿದಾಗ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಮೇಲೆ ಇಂಜಸ್, ಅಂದರೆ ಆನೆಯಿಂದ ಬಂದು ಏನಾದರೂ ಅಲ್ಲಿ ಗೊಡ್ಡುಗಳಿಂದ ಅದನ್ನು ಹೊಡಿಬಾರ್ದು ಅಂತಕ್ಕಂಥ ಆ ಒಂದು ಲೆಂತನ್ನು ಗ್ಯಾಪ್ ಮಾಡಬೇಕಂತ ದೃಷ್ಟಿಯಿಂದ ಕಟ್ಟಿರ್ತಕ್ಕಂಥ ಅದೊಂದು ಗೋಡೆ. ಇದು ನಿಜವಾಗಿ ಕೂಡ ಅದ್ಭುತವಾಗಿರ್ತಕ್ಕಂಥ ಗೋಡೆಗಳು. ಮತ್ತು ಜೊತೆಗೆ ಈ ಮಂಟಪದಲ್ಲಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ 2 ಕಿಂಡಿಗಳನ್ನು ನಾನು ತಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಕೂಡ ಆಗಿನ ಕಾಲದಲ್ಲಿ ಇರ್ತಕ್ಕಂಥ ತಂತ್ರಜ್ಞಾನ ಇದನ್ನು ತಾವು ನೋಡ್ತಾ ಇದ್ದೀರಿ. ಇಲ್ಲಿ ಕಿಂಡಿ, ಇಲ್ಲೊಂದು ಕಿಂಡಿ ಇದೆ. ಈ 2 ಕಿಂಡಿಯಲ್ಲಿ ಆಗಿನ ಕಾಲದಲ್ಲಿ ಇರ್ತಕ್ಕಂಥ ಸೈನಿಕರು ಈ ಒಂದು ದ್ವಾರವನ್ನು ಕಾಯ್ತಕ್ಕಂಥ ಸಂದರ್ಭದಲ್ಲಿ ಇದ್ರ ಒಳಗಡೆ ಕುಂತು ಅವ್ರು ಏನಾದರೂ ನಿದ್ದೆ ಮಾಡ್ತಾ ಇದ್ದಾರೆ, ಆ ಗೊರಕೆ ಶಬ್ದ ಎಕೋ ಆಗಿ ಅವರಿಗೆ ನಿದ್ದೆ ಬರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ಬಹಳ ಅಚ್ಚರಿ ಮತ್ತು ವಿಸ್ಮಯ ಇರ್ತಕ್ಕಂಥ ಈ ಒಂದು ಕಿಂಡಿಗಳು. ಬಹಳ ನಿಜವಾದ ಕೋಟೆ. ಈ ಕೋಟೆದ ಇನ್ನೊಂದು ವಿಶೇಷ ಏನಂತಂದ್ರೆ ಇದು ಇಂಡೋ ಪರ್ಷಿಯನ್ ಸ್ಟೈಲಲ್ಲಿ ಇರ್ತಕ್ಕಂಥ ಇದೊಂದು ಕೋಟೆಯ ಬಾಗಿಲು. ಇಲ್ಲಿ ಇದರಲ್ಲಿ ಇಂಡೋ ಇಸ್ಲಾಮಿಕ್ ಶೈಲಿಯನ್ನು ನಾವು ಈ ಒಂದು ಕೋಟೆಯಲ್ಲಿ ಕಾಣ್ತೀವಿ. ಯಾಕಂದ್ರೆ ಮೇಲೆ ನೋಡಿದ್ರೆ ಅಂತಂದ್ರೆ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಅವರು ಕೂಡ ಈ ಒಂದು ಕೋಟೆ ಮೇಲೆ ದಾಳಿ ಮಾಡಿ ಅವರು ಕೂಡ ರಾಜ್ಯಭಾರ ಮಾಡಿದ್ರು. ಅದಕ್ಕೋಸ್ಕರ ಈ ಒಂದು ಕೋಟೆ ಇಂಡೋ ಪರ್ಷಿಯನ್ ಸ್ಟೈಲಲ್ಲಿ ಇದೆ. ಮತ್ತು ಇನ್ನೊಂದು ವಿಶೇಷ ಅಂತಂದ್ರೆ ಇದರಲ್ಲಿ ಎಲ್ಲಾ ಕಡೆ ನಾವು 7 ಸುತ್ತಿನ ಕೋಟೆಯಲ್ಲಿ 7 ಏನು ಮಾಡಲಿ ಒಂದು ಈ ತರ ಮೇನ್ ದ್ವಾರ ಇದೆ, ಇನ್ನೊಂದು ಚಿಕ್ಕದಾಗಿರ್ತಕ್ಕಂಥ ದ್ವಾರ ಇದೆ. ಈ 2 ದ್ವಾರಗಳ ವಿಶೇಷ ಅಂತಂದ್ರೆ ಈ ದ್ವಾರದ ಮುಖಾಂತರ ಒಳಗಡೆ ಕೋಟೆಗೆ ಹೋಗ್ಬೇಕಾದ್ರೆ ಕೇವಲ ರಾಜರು ಮತ್ತು ರಾಜ ಮನೆತನದವ್ರಿಗೆ ಮಾತ್ರ ಇರ್ತಕ್ಕಂಥ, ರಾಜನ ಮಂತ್ರಿಮಂಡಲದವ್ರಿಗೆ ಮಾತ್ರ ಈ ಒಂದು ದ್ವಾರದಿಂದ ಹೋಗ್ತಕ್ಕಂಥ ಪ್ರವೇಶ ಇರ್ತಕ್ಕಂಥ ಸ್ಥಳ. ಮತ್ತು ಈ ಒಂದು ಏನು ಚಿಕ್ಕದಾಗಿರ್ತಕ್ಕಂಥ ಈ ಒಂದು ಏನು ಬಾಗಿಲಿದೆ, ಈ ದ್ವಾರದಿಂದ ಸೈನಿಕರು ಯಾರೇ ಕೂಡ ಈ ರೀತಿ ಬಂದು ಇಲ್ಲಿಂದ ಕೋಟೆ ಒಳಗೆ ಹೋಗ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥ ಈ ಒಂದು 7 ಸುತ್ತಿನ ಕೋಟೆಯಲ್ಲಿ 7 ದ್ವಾರಗಳಲ್ಲಿ ಇದು ವಿಶೇಷವಾಗಿ ನೋಡ್ತಕ್ಕಂಥದ್ದು ಸ್ಥಳ. ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಕೋಟೆ. ನಿಜವಾಗಿ ಕೂಡ ತಪ್ಪದೆ ಈ ಒಂದು ಕೋಟೆಯನ್ನು ನೋಡಬೇಕು. ಕೋಟೆಯಲ್ಲಿ ಇರ್ತಕ್ಕಂಥ 7 ಸುತ್ತಿನ ಕೋಟೆಯ 7 ದ್ವಾರಗಳನ್ನು ನಿಜವಾಗಿ ಕೂಡ ನೋಡ್ತಕ್ಕಂಥ ಸ್ಥಳ. ಇದರ ಕಿರುವನ್ನ ಮಾಹಿತಿ ನೀಡಿದ್ದೇನೆ. ಧನ್ಯವಾದಗಳು.